ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಜನ ಅನೇಕ ನಿರೀಕ್ಷೆಗಳನ್ನು ಇಟ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರನ್ನು ಆಯ್ಕೆ ಮಾಡಿಕೊಟ್ರು. ಆದರೆ ಗೌರವಾನ್ವಿತ ಸಿದ್ದರಾಮಯ್ಯನವರು ನಿನ್ನೆ ಕೊಟ್ಟಂಥ ಬಜೆಟ್ ತುಂಬ ನಿರೀಕ್ಷೆಗಳನ್ನು ನಾವೆಲ್ಲರೂ ಕೂಡ ಇಟ್ಕೊಂಡಿದ್ವಿ. ಆದರೆ ಎಲ್ಲರೂ ಕೂಡ ಭ್ರಮನಿರಸ ಆಗಿದೆ. ವಿಶೇಷವಾಗಿ ಅಷ್ಟೊಂದು ಅನುಭವಿ ಗೌರವಾನ್ವಿತ ಮುಖ್ಯಮಂತ್ರಿಗಳು 16ನೇ ಬಜೆಟು 4 ಲಕ್ಷದ ಚಿಲ್ಲರೆ ಕೋಟಿ ಬಜೆಟನ್ನು ಕೊಟ್ಟಿದೆ ಅಂತ ಹೆಮ್ಮೆ ಪಡ್ತಾ ಇದ್ದಾರೆ. ಅದೇ ಬಡವರಿಗೆ ಈಗ ಗೊತ್ತಾಗ್ತಾ ಇದೆ, ನಮ್ಮ ಜೋಬಿಗೆ ಕೊಟ್ಟಂಗೆ ಮಾಡಿ ನಮ್ಮ ಜೋಬಿಂದನೇ ಬಡವ್ರ ಜೋಬಿಂದ ಕಿತ್ಕೊಳ್ಳೋಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ತಾವೇ ಯೋಚನೆ ಮಾಡಿ, ಹಿಂದೆ ಒಬ್ಬ ರೈತ ಒಂದು ಬೋರ್ವೆಲ್ಲನ್ನು ತೆಗೆಸಿ ಒಂದು TC ಹಾಕೊಬೇಕು ಅಂದರೆ ಒಂದು ಅಕ್ರಮ ಸಕ್ರಮ 10-20 ಸಾವಿರದಲ್ಲಿ ಆಗ್ತಾಯಿತ್ತು. ಇವತ್ತು 3 ಲಕ್ಷ ರೂಪಾಯಿ ಬೇಕು. ಸಬ್ ರಿಜಿಸ್ಟ್ರ್ ವ್ಯಾಲ್ಯೂಷನ್ 800% ಹೈಕ್ ಮಾಡಿದ್ರು. ಸ್ಮಾರ್ಟ್ ಬೋರ್ಡು ಮೀಟ್ರ್ ಬೋರ್ಡ್ ಅಂತ ಹಾಕ್ತೀವಿ ಅಂತೇಳಿ ಸುಮಾರು 300% ವಿದ್ಯುತ್ ಬಿಲ್ಲನ್ನು ಹೆಚ್ಚಿಗೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ರೈತರ ಒಂದು ಆದಾಯ ಮಿತಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ, ಜನರ ಒಂದು ಆದಾಯ ಮಿತಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಪರ್ ಕ್ಯಾಪಿಟಲ್ ಇನ್ಕಮ್ ಹಿಂದೆಷ್ಟಿತ್ತು ಅಷ್ಟೇ ಇದೆ. ಅದಕ್ಕೆ ಕಾರಣ ಇವರು ಕೊಟ್ಟಂಥ ಕಾರ್ಯಕ್ರಮಗಳೇನಿದೆ, ಗ್ಯಾರಂಟಿ ಮುಖಾಂತರ ಏನು ಕೊಟ್ಟಿದ್ರು ಅದನ್ನು ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಬೆಲೆ ಏರಿಕೆಯನ್ನು ಹೆಚ್ಚಿಗೆ ಮಾಡುವ ಮುಖಾಂತರ ಕಿತ್ಕೊಳ್ಳೋಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಮತ್ತು ವಿಶೇಷವಾಗಿ ಇವತ್ತು ಬಜೆಟಲ್ಲೂ ಕೂಡ ಒಂದು ಧರ್ಮವನ್ನು ಓಲೈಸುವಂಥ ಕೆಲಸ. ಉದಾಹರಣೆಗೆ ಅಲ್ಪಸಂಖ್ಯಾತರಿಗೆ ಶಾದಿ ಭಾಗ್ಯ ಅಂತ ತಂದಿದ್ದಾರೆ. ಯಾಕೆ ಹಿಂದೂಗಳಲ್ಲಿ ಬಡವರು ಇಲ್ವಾ? ಎಲ್ಲ ಬಡವರಿಗೂ ಮಾಡಬೇಕು. ನಿಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಭಾಗ್ಯಲಕ್ಷ್ಮಿ ಅಂತ ಯೋಜನೆ ಜಾರಿ ತಂದು ಎಲ್ರಿಗೂ ತಂದರು. ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಆಯುಷ್ಮಾನ್ ಭಾರತ್ ಕಾರ್ಯಕ್ರಮ ಎಲ್ಲ ಬಡವರಿಗೂ ಕೊಟ್ಟಿದ್ದಾರೆ. ಈ ರೀತಿ ಧರ್ಮ ಜಾತಿ ಒಡೆದಾಳುವಂಥ ಒಂದು ಬಜೆಟನ್ನು ಈ ಒಂದು ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಜನಕ್ಕೆ ನಿಜ ಸ್ಥಿತಿ ಏನು ಅಂತ ಗೊತ್ತಾಗಿದೆ. ಆದಷ್ಟು ಬೇಗ ಈ ಒಂದು ಹಿಂದೂ ವಿರೋಧಿ ಬಜೆಟನ್ನು ಸಿದ್ದರಾಮಯ್ಯನವರು ಏನು ಕೊಟ್ಟಿದ್ದಾರೆ, ಹಿಂದೂಗಳಿಗೇನು ಅನ್ಯಾಯ ಮಾಡಿದ್ದಾರೆ, ಅದು ವಿರುದ್ಧ ಪ್ರತಿಭಟಿಸಿ ಇವತ್ತು BJP ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅವರ ಕರೆಯ ಮೇರೆಗೆ ಇಡೀ ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಏನು ಕೊಟ್ಟಿದ್ದಾರೆ? ದೇವರದಿಂದ ನಮ್ಮ ಚಂದ್ರಗುತ್ತಿ ಒಂದು ದೇವಸ್ಥಾನಕ್ಕೆ ಒಂದು ಪ್ರಾಧಿಕಾರ ಮಾಡ್ತೀವಿ ಅಂತ ಘೋಷಣೆ ಮಾಡಿರೋದು ಬಿಟ್ಟರೆ ಯಾವ ಯೋಜನೆ ಹಣವನ್ನು ಕೊಟ್ಟಿದ್ದಾರೆ? ಅದು ಹೇಳ್ತಾರೆ ಜಲ್ ಜೀವನ್ ಮಿಷನಲ್ಲಿ ನೀರಾವರಿ ಯೋಜನೆ ಮಾಡ್ತಾಯಿದ್ವಿ ಜಿಲ್ಲೆಯಲ್ಲಿ. ಕೇಂದ್ರ ಸರ್ಕಾರದ ಪುರಸ್ಕೃತ ಕಾರ್ಯಕ್ರಮಗಳಿಗೆ ಹಣವನ್ನು ಹಳೆಯದು ಇಟ್ಟಿದ್ದು ಬಿಟ್ಟರೆ ಹೊಸ ಯೋಜನೆಗಳನ್ನು ಯಾವುದೂ ಕೂಡ ಜಿಲ್ಲೆ ಕೊಟ್ಟಿಲ್ಲ. ಇತಿಹಾಸದಲ್ಲಿ ಮೊದಲೇ ಬಾರಿಗೆ ನಮ್ಮ ಜಿಲ್ಲೆಗೂ ಅನ್ಯಾಯ ಮಾಡಿದಂಥ ಮೊದಲೇ ಒಂದು ಬಜೆಟು ಇದು ಕಾಂಗ್ರೆಸ್ ಬಜೆಟ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ.